ಇದು ನೋಡಿ ನೆನ್ನೆ ಮಾಡಿದ ಪಾರ್ಚ್ಮೆಂಟ್ ಈಗ ಬಿಡಿಸ್ತಾ ಇದ್ದೀವಿ ಈಗ. ಅದೇ ಕಂಪೇರ್ ಟು ವೀಕ್ ಬ್ಯಾಕ್ ಇದ್ದ ಚಳಿ ಈಗಿಲ್ಲ. ಈ ಒಳ್ಳೆ ಬಿಸಿಲು ಬಂದರೆ 3 ರಿಂದ 3.25 ದಿನಕ್ಕೆ ನಿಮಗೆ ಪಾರ್ಚ್ಮೆಂಟ್ ಒಣಗಿ ಬಂದುಬಿಡುತ್ತೆ. ಇಲ್ಲಿ ಆಲ್ಮೋಸ್ಟ್ 95% ಹಣ್ಣೆ ಇದೆ. ನಂದು ಏನು ಹೇಳಬೇಕು ಅಂತಂದರೆ ನಮ್ಮದು ಅಗ್ರಿಕಲ್ಚರ್ ಜರ್ನಿ ಬಂದುಬಿಟ್ಟು 2012ಇಂದ ತೋಟ ಮಾಡೋಕ್ಕೆ ಬಂದಿದ್ದೀವಿ ನಾವು. ಅಂದರೆ ನಾವು ವರ್ಕ್ ಮಾಡ್ತಾಯಿದ್ವಿ, ಸೀನ್ ಟೋರ್ ಹಾಕಿದ್ದೀವಿ 10x10. ಇದು ಈಗ ಆಲ್ಮೋಸ್ಟ್ ಬಂದುಬಿಟ್ಟಿದೆ ಈಗ. ಇದೆಲ್ಲ ನೋಡಿ, ಇದು ನಾನು ಹೇಳ್ಬೇಕಂದ್ರೆ ಸೀನ್ ಟೋರ್ಲಿ ಇದೊಂದು ನಿಮಗೆ 60 ಮೇಲಿದೆ ಇದು ಬಂಚಲ್ಲಿ. ಪ್ರೀತಿ ಇಲ್ಲ ನೋಡಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನದರ್ ವ್ಲಾಗ್. ಬೆಳಿಗ್ಗೆ ಈಗ ಏನು ಕೆಲಸ ಇರುತ್ತೆ ಅಂತಂದರೆ ಬಂದುಬಿಟ್ಟು ಕಾಫಿನ ಬಿಡಿಸೋದು. ಇದು ನೋಡಿ ನೆನ್ನೆ ಮಾಡಿದ ಪಾರ್ಚ್ಮೆಂಟ್ ಈಗ ಬಿಡಿಸ್ತಾ ಇದ್ದೀವಿ ಈಗ ನೋಡಿ. ಅದೇ ಕಂಪೇರ್ ಟು ವೀಕ್ ಬ್ಯಾಕ್ ಇದ್ದ ಚಳಿ ಈಗಿಲ್ಲ, ಹೊರಗಡೆ ಬರೋಕ್ಕಾಗ್ತಿರಲಿಲ್ಲ. ಈಗ ಟೆಂಪ್ರೇಚರ್ ಬಂದ್ಬಿಟ್ಟು ಒಂದು 13-14 ಎಲ್ಲ ಇರ್ಬೋದು. ಆದರೆ ಲಾಸ್ಟ್ ವೀಕ್ ಬ್ಯಾಕ್ ಮಾತ್ರ ಇಲ್ಲಿ ಆಲ್ಮೋಸ್ಟ್ 10-11 ಎಲ್ಲ ಇರೋದು, ಭಾರಿ ಚಳಿಗಿರೋದು. ಈಗ ನೋ ಇಶ್ಯೂಸ್. ಮತ್ತು ಒಂದು 2-3 ದಿನ ಬಿಸಿಲು ಅಂತೂ ಏನೂ ಇರಲಿಲ್ಲ. ಈಗ ಸ್ವಲ್ಪ ಬಿಸಿಲು ಚೆನ್ನಾಗಿ ಬರ್ತಾಯಿದೆ ಈಗ ನೋಡಿ. ಎಲ್ಲ ಬಿಡಿಸ್ತಾ ಇದ್ದಾರೆ ಈಗ ನೋಡಿ. ಈ ಒಳ್ಳೆ ಬಿಸಿಲು ಬಂದರೆ 3 ರಿಂದ 3.25 ದಿನಕ್ಕೆ ನಿಮಗೆ ಪಾರ್ಚ್ಮೆಂಟ್ ಒಣಗಿ ಬಂದುಬಿಡುತ್ತೆ. ಕಣದೇನು ಗೊತ್ತಾಗಲ್ಲ. ಅದೇ ಮೋಡ ಬಂತು ಅಂದರೆ ಕಣ ಎಲ್ಲ ಫುಲ್ ಆಗಿಬಿಡುತ್ತೆ ಎಲ್ಲ ಕಡೆಯೂ. ಈಗ ಹಣ್ಣು ಆಲ್ಮೋಸ್ಟ್ ಹಣ್ಣಾಗಿದೆ. ಪಾರ್ಚ್ಮೆಂಟ್ ಜಾಸ್ತಿ ಬರುತ್ತೆ ಈಗ. ಪಾರ್ಚ್ಮೆಂಟು ನಿಮಗೆ ಬರ್ತಾ ಇದ್ರೆ ನಿಮಗೆ ಪಾರ್ಚ್ಮೆಂಟೇ ಜಾಸ್ತಿ ಬರ್ತಿದೆ. 3 ದಿನಕ್ಕೆ ಒಂದ್ಸತಿ ನಿಮಗೆ ಕಣ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಫಿ ಕುಯ್ತಾ ಇದ್ದಾರೆ ನೋಡಿ. ಇಲ್ಲಿ ಕುಯ್ಯೋದ್ರಲ್ಲಿ ನಿಮಗೆ 100% ಹಣ್ಣೇ ಇರೋದು ನೋಡಿ. ಇಲ್ಲಿ ಆಲ್ಮೋಸ್ಟ್ 95% ಹಣ್ಣೆ ಇದೆ. ಬನ್ನಿ ಹೋಣ. ನಂದು ಏನು ಹೇಳಬೇಕು ಅಂತಂದರೆ ನಮ್ಮದು ಅಗ್ರಿಕಲ್ಚರ್ ಜರ್ನಿ ಬಂದುಬಿಟ್ಟು 2012ಇಂದ ತೋಟ ಮಾಡೋಕ್ಕೆ ಬಂದಿದ್ದೀವಿ ನಾವು. ಅಂದರೆ ನಾವು ವರ್ಕ್ ಮಾಡ್ತಾಯಿದ್ವಿ. ವರ್ಕ್ ಬಿಟ್ಬಿಟ್ಟು ಬೇಡ ಇನ್ನು 2007 ನಾವು ಪಾಸ್ಡ್ ಔಟು. 2012 2007, 8, 9, 10, 11 ತನಕ ಕೆಲಸ ಮಾಡಿದ್ವಿ ಬ್ಯಾಂಗ್ಳೂರಲ್ಲಿ. ಅದಾದಮೇಲೆ ತೋಟಕ್ಕೆ ಬಂದ್ವಿ. ತೋಟಕ್ಕೆ ಬಂದಾದಮೇಲೆ ತೋಟ ಸ್ಟಾರ್ಟಿಂಗ್ ಕಲಿಬೇಕಾಗಿತ್ತು ಏನು ಮಾಡೋದು ಅಂತ. ಆದರೆ 100% ನಾವು ಏನು ಮಾಡ್ತೀವಿ ಅಂದರೆ ಒಳ್ಳೆ ಮೆಂಟೋಸ್ ಎಲ್ಲ ಸಿಕ್ಕಿದ್ರು ನಮ್ಗೆ ಸ್ಟಾರ್ಟಿಂಗಲ್ಲಿ. ಅವ್ರ ಜೊತೆ ಹೋಗಿ ಅವ್ರ ಜೊತೆ ತೋಟಕ್ಕೆ ಹೋಗಿ ವಿಸಿಟ್ ಮಾಡ್ತೀವಿ, ನೋಡ್ತಾಯಿದ್ವಿ. ಆ ಟೈಮಲ್ಲಿ ಇದು ಅರಬಿಕಾ ಪ್ಲಾಟ್. ಇದು ಅರಬಿಕಾ ಪ್ಲಾಟ್ ಇದ್ದಿದ್ದು. ಅರಬಿಕಾದಲ್ಲಿ ಏನು ಅಂತಾರೆ, ಮೆಣಸು ಕಮ್ಮಿ ಇತ್ತು ನಮಗಾಗ. ಆಗೇನಂತಾರೆ ನಂಬರ್ ಆಫ್ ಕೌಂಟ್ಸ್ ಜಾಸ್ತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು. ಆಗ ಏನಾದರೂ ರೀಪ್ಲ್ಯಾನ್ ಮಾಡಬೇಕಾದ್ರೆ ಇದ್ರಲ್ಲಿ ನೋಡಿ ಸೀನ್ ಟೋರ್ ಹಾಕಿದ್ದೀವಿ 10x10. ಇದು ಈಗ ಆಲ್ಮೋಸ್ಟ್ ಬಂದುಬಿಟ್ಟಿದೆ ಈಗ. ಇದೆಲ್ಲ ನೋಡಿ, ಇದು ನಾನು ಹೇಳ್ಬೇಕಂದ್ರೆ ಸೀನ್ ಟೋರ್ಲಿ ಇದೊಂದು ನಿಮಗೆ 60 ಮೇಲಿದೆ ಇದು ಬಂಚಲ್ಲಿ ನೋಡಿ. ಈ ಸೈಜ್ 60 ಮೇಲಿದೆ ಬಂಚು. ಮತ್ತು ಮೆಣಸಿನ ಬಂದಾಯಿತು ಹಾಗೆ. ಇದು ನಾವು ಮಾಡಿರೋ ಜನ್ರೇಷನ್, ನಮ್ಮ ಜನ್ರೇಷನ್ ಹಾಕಿರೋ ಇದು. ಆ ಕಡೆ ಎಲ್ಲ ಅಪ್ಪ ಹಾಕಿರೋದು, ನಮ್ಮ ಜನ್ರೇಷನ್ ಹಾಕಿರೋದು. ಅಂದರೆ 2012 ತೊಗೊಳ್ಳಿ. 12 ಅಂತಂದರೆ 22, ಆಲ್ಮೋಸ್ಟ್ 13-14 ಇಯರ್ಸ್ ಆಯ್ತು ಈಗ. ನಾನು ಹೇಳಿದರೆ ಸೀನ್ ಟೋರು ಒನ್ ಆಫ್ ದ ಬೆಸ್ಟ್ ವೆರೈಟಿ ಅಂತಲೇ ನಾನು ನೋಡ್ತಾ ಇರ್ತೀನಿ. ಸೀನ್ ಟೋರ್ ಒನ್ ಆಫ್ ದ ಬೆಸ್ಟ್ ವೆರೈಟಿ. ಯಾಕೆಂದರೆ ಕಾಫಿ ಬೋರ್ಡವರು ನಿಮ್ಗೆ ಅದ್ರ ಮೇಲೆ ಎಷ್ಟೋ ವರ್ಷ ರಿಸರ್ಚ್ ಮಾಡಿಬಿಟ್ಟು ಮಾಡಿಕೊಟ್ಟಿದ್ದಾರೆ ನೋಡಿ. ಬಂಚು ಇದೆ ನಿಮಗೆ ಅಂತ ನೋಡಿ. ಹಾಗೆ ಎಲ್ಲ ಆಲ್ಮೋಸ್ಟ್ ಇನ್ನು ಕಾಫಿ ಕುಯ್ದಾದ್ಮೇಲೆ ಮರಗಸಿನ ಸ್ಟಾರ್ಟ್ ಮಾಡ್ತೀವಿ ನಾವು. ಅದೆಲ್ಲ ಇರುತ್ತೆ. ಈ ಸತಿ ಪೆಪ್ಪರ್ ನನ್ನ ಪ್ರಕಾರ ಬೇಗನೆ ಬಂದುಬಿಡುತ್ತೆ ನೋಡಿ, ಬೇಗನೆ ಬರುತ್ತೆ ನನ್ನ ಪ್ರಕಾರ. ಫೆಬ್ರವರಿ ಫಸ್ಟ್ ವೀಕೆ ಕುಯ್ಯಕ್ಕೆ ಸ್ಟಾರ್ಟ್ ಮಾಡಬೇಕಾ ಅಂತ ನೋಡಿ. ಗಟ್ಟಿ ಆಗೋಗಿದೆ ಈಗ. ಇನ್ನೊಂದು ತಿಂಗಳು ಬಿಟ್ಟರೆ ಅಂದರೆ ಫುಲ್ ಗಟ್ಟಿ ಆಗುತ್ತೆ ಹೀಗೆ. ನಿಮಗೆ ಮತ್ತು ಇನ್ನೊಂದೇನು ಹೇಳ್ಬೇಕಾದ್ರೆ ಮೆಣಸೆಲ್ಲ ನಿಮ್ಗೊಂಥರ ಲಾಟ್ರಿ ಇದ್ದಂಗೆ. ಈ ವರ್ಷ ಕುಯ್ತಾ ಇದ್ದೀರಾ, ಎಷ್ಟು ವರ್ಷ ತನಕ ನೀವು ಕುಯ್ತೀರ ಅದ್ರ ತನಕ. ಒಬ್ಬೊಬ್ರದ್ದು ಚೆನ್ನಾಗಿದ್ದರು ನೆಕ್ಸ್ಟ್ ವರ್ಷಕ್ಕೆ ಏನು ಬಳ್ಳಿಯೆಲ್ಲ ವೀಕ್ ಆಗ್ಬಿಟ್ಟು ಹೋಗ್ಬಿಟ್ಟಿರುತ್ತೆ. ಹಾಗೆ ಅದಕ್ಕೊಂದು ಒಳ್ಳೆ ಕೆಲಸ ಮಾಡ್ತಾ ಇರಬೇಕು. ಇದು ಹಾಗೆ ನೋಡಿ. ಇದೆಲ್ಲ ಸುಣ್ಣ ಹಾಕಿ ಎಲ್ಲ ಮಿಸ್ಟಲ್ಲಿ ಆಲ್ಮೋಸ್ಟ್ ಅಲ್ಲಿ ಕವರ್ ಸುಣ್ಣೆಲ್ಲ ಹಾಕಾಗ್ಬಿಟ್ಟಿದೆ ಈ ವರ್ಷ ನಾವು ನೋಡಿ. ಮತ್ತು ರೋಬಸ್ಟಾ ಇದ್ದರೆ ಪ್ಲಾಂಟೇಷನ್ಸ್ ನೀವು ಏನು ಮಾಡಿ ಅಂತಂದರೆ ಇರಿಗೇಷನ್ ಸಿಸ್ಟಮ್ ಮತ್ತು ಭಾರಿ ಚೆನ್ನಾಗಿ ಮಾಡ್ಕೋಬೇಕು. ಒಂದು ನೀರು, ಇನ್ನೊಂದು ಸ್ಪಾಟ್ ಜೆಟ್ಟು, ಅದೆಲ್ಲ ಮಾಡ್ಕೊಳ್ಳಿ, ಭಾರಿ ಚೆನ್ನಾಗಾಗುತ್ತೆ. ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು. ಮತ್ತು ರೋಬಸ್ಟದೆಲ್ಲ ಹೆಂಗೆ ಅಂತಂದರೆ ನಿಮಗೆ ರೈಟ್ ಟೈಮಿಗೆ ಶೇಡು, ಲೂಪಿಂಗು, ರೈಟ್ ಟೈಮಿಗೆ ಇರಿಗೇಷನ್ನು, ಮತ್ತು ರೈಟ್ ಟೈಮಿಗೆಲ್ಲ ಕಸಿ ಮಾಡ್ಕೊಳ್ಳಿ. ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಮಾಡಿಕೊಟ್ರೆ ಒಳ್ಳೆ ರೋಬಸ್ಟದಲ್ಲಿ ಒಳ್ಳೆ ಕ್ರಾಪ್ ಬರುತ್ತೆ ನಿಮಗೆ. ಅಷ್ಟೇ ಇರೋದು. ಸಿಂಪಲ್. ಏನು ಅಂತಂದರೆ ಕಾಫಿ ಕುಯ್ದಾದ್ಮೇಲೆ
ಶೇಡ್ ರೆಗ್ಯುಲೇಷನ್, ಶೇಡ್ ನಿಮಗೆ ಪ್ರೂನಿಂಗ್ ಮಾಡೋದು ಮತ್ತು ಇರಿಗೇಷನ್ ಕೊಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಜಾಸ್ತಿ ಬಿಸಿಲು ಬಿಡಬೇಕು, ಜಾಸ್ತಿ ನೀರು ಕೊಡಬೇಕು ಅಷ್ಟೇ. ನೋಡಿ ಇಲ್ಲೆಲ್ಲ ಕಾಫಿ ಕುಯ್ತಾ ಇದ್ದಾರೆ ಈಗ, ನೋಡಿ ಇಲ್ಲಿ ಕುಯ್ತಾ ಇದ್ದಾರೆ. ನಿನ್ನೆ ಈ ಡೋರ್ ಬಿದ್ದೋಗ್ಬಿಡ್ತು, ರಿವರ್ಸ್ ಮಾಡ್ಬೇಕಾದ್ರೆ ಕೆಳಗೆ ಕಟ್ಟಾಗ್ಬಿಡ್ತು ಇಲ್ಲಿ ನೋಡಿ ಇಲ್ಲಿ. ಅದೀಗ ಸಾಲ್ಟ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ ಈಗ. ವೆರಿ ನೈಸ್. ಬನ್ನಿ ಹೋಗ್ಬೇಡ ಈಗ, ಬನ್ನಿ ಈಗ ಸಾಲ್ಟ್ರಿಂಗ್ ಆಗ್ತಾಯಿದೆ ಇಲ್ಲಿ ನೋಡಿ. ಇದು ನಾವು ಚಿಕ್ಕ ಟ್ರಾಲಿ ಯೂಸ್ ಮಾಡೋದು, ಯಾಕೆಂದ್ರೆ ತೋಟದೊಳಗೆಲ್ಲ ಹೋಗೋಕ್ಕೆ ಈಸಿ ಆಗುತ್ತೆ, ಮತ್ತು ದೊಡ್ಡ ಟ್ರಾಲಿ ಯೂಸೂ ಇಲ್ಲ ನಮಗೆ. ಇದು ಆಲ್ಮೋಸ್ಟ್ ನಾವು ಒಂದು 4 ವರ್ಷದಿಂದ ಈ ಟ್ರ್ಯಾಕ್ಟರ್ ತಂದಾಗಿಂದ ಇದೇ ಟ್ರಾಲಿ. ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕಂದ್ರೆ ಶೀಟ್ ಗೀಟು ಲಿಫ್ಟಿಂಗ್ ಟ್ರೈ ಮಾಡ್ತಾಯಿದ್ದೀವಿ, ಲಿಫ್ಟಿಂಗ್ ಆಗುತ್ತಾ ಅಂತ. ಲಿಫ್ಟಿಂಗ್ ಆದರೆ ಭಾರಿ ಒಳ್ಳೆಯದು. ಗುಡ್ ಮಾರ್ನಿಂಗ್, ಬನ್ನಿ ಹೋಗ್ತಾ ಇದ್ದೀವಿ ತೋಟಕ್ಕೆ. ಈಗ ಟೈಮ್ ಬಂದುಬಿಟ್ಟು ಈಗ 9 o'clock ಆಗಿದೆ. 9 o'clock ಆಗಿದೆ. ಹೊಸ ಕ್ಯಾಬ್ ಬಂದಿದೆ ಈಗ, ರೌಂಡ್ ಕ್ಯಾಪು. ಫುಲ್ ಸಮರ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ರೌಂಡ್ ಕ್ಯಾಪ್ ಇರಲಿ ಅಂತ. ಏನು ಪಾಪ ಮತ್ತೆ ಸ್ವಲ್ಪ ಚಳಿ ಇದೆ, ಸ್ವಲ್ಪ ಬಿಸಿಲಿರ್ಬೇಕು ಮಾತ್ರ. ಹೌದು. ಮತ್ತೆ ಮತ್ತೆ ಹೆಂಗೆ ಅನಿಸ್ತದೆ ಈ ವರ್ಷದ ಕಾಫಿ ಬರ್ತಾ ಇರೋದು? ಏನೊಂದು 20% ಬಿಟ್ಟು ಹೋಗುತ್ತಾ ಅಂತ. 20% ಅಲ್ಲ, ಈ ವರ್ಷ ಸ್ವಲ್ಪ ಒಂದು 20% ಕ್ರಾಪ್ ಕಮ್ಮಿ, 20-25% ಕ್ರಾಪ್ ಕಮ್ಮಿ ಆಗ್ಬೋದು. ಹೋಪಿಂಗ್ ಫಾರ್ ಬೆಸ್ಟ್. ನೋಡೋಣ ಏನಾಗುತ್ತೆ. ಪರವಾಗಿಲ್ಲ, ಪೆಪ್ಪರ್ ಪರವಾಗಿಲ್ಲ. ಹೌದು, ಪೆಪ್ಪರ್ ಪರವಾಗಿಲ್ಲ. ಅರಕನೆಟ್ಟು ಒಂದು 10% ಕೈ ಬಿಟ್ಟಾಗ್ಬೋದು ಈ ವರ್ಷ. ಅರಕನೆಟ್ಟು ಮತ್ತು ರೊಬಸ್ಟಾ ಮೆಣಸು ಚೆನ್ನಾಗಿದೆ, ನಾಟ್ ಬ್ಯಾಡ್. ಈಗ ಹೋಗೋಣ ತೋಟಕ್ಕೆ. ಹಿಂಗೆ ಆಗ್ತಾಯಿದೆ. ಮತ್ತು ಡೈಲಿ ವ್ಲಾಗ್ಸ್ ನೋಡ್ತಾ ಇದೆಯಾ? ನೋಡ್ತಾ ಇದ್ದೀನಿ, ಆಗ್ತಾಯಿದೆ, ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಹಂಗೆ ಎಲ್ಲರ ಸಪೋರ್ಟ್ ಇರಲಿ. ಬನ್ನಿ ಈಗ ತೋಟಕ್ಕೆ ಹೋಗೋಣ. ಈಗ ಇವತ್ತು ಡೇಟ್ 6ನೇ ತಾರೀಕು. ಇನ್ನು ಈ ಜಾನ್ವರಿ ಎಂಡ್ ತನಕ ಕಾಫಿ ಕುಯ್ತೀವಿ. ಆಮೇಲೆ ಫೆಬ್ರವರಿ 10ರಿಂದ 15ನೇ ತಾರೀಕೊಳಗೆ ಇರಿಗೇಷನ್ ಸ್ಟಾರ್ಟ್ ಮಾಡಿಬಿಡ್ತೀವಿ ನಾವು. ನೋಡಿ ಇದೆಲ್ಲ ಹಾಕಿರೋದು ಇಷ್ಟು ಪ್ಲ್ಯಾಂಟ್ ನೋಡಿ, ನೀರಿಲ್ದಲ್ಲೇ ಲೈಟಾಗಿ ಬತ್ತೋಗಿದೆ. ಇಲ್ಲಿ ಇರಿಗೇಷನ್ ಸಿಸ್ಟಮ್ ಇಲ್ಲ. ಓಸ್ ಇರಿಗೇಷನ್ ಮಾಡಬೇಕು ಅಂತ ನಿಮಗೆ ಸ್ಪಾಟ್ ಜೆಟ್ ಇದೆ ಹೊಡೆಯೋಕ್ಕೆ. ಬನ್ನಿ ಹೋಗೋಣ. ಬನ್ನಿ, ಈ ಪ್ಲಾಟ್ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕಂಪ್ಲೀಟ್ ಓಲ್ಡ್ ರೋಬಸ್ಟ. ಇದೆಲ್ಲ ದೊಡ್ಡ ಗಿಡ ಇದೆಲ್ಲ ನೋಡಿ. ಇದೆಲ್ಲ ಈವನ್ ಆಗಿ ನಿಮ್ಗೆ ಹಣ್ಣು ಆಗಿಬಿಟ್ಟಿದೆ. ಈಗ ನಿಮಗೆಲ್ಲ ಹಣ್ಣು ಆಗಿದೆ ಕಂಪ್ಲೀಟು. ನೆಕ್ಸ್ಟಿಂದ ಇದು ಕುಯ್ಬೇಕೀಗ 100% ಹಣ್ಣು. ಮತ್ತು ಓಲ್ಡ್ ರೋಬಸ್ಟ ಆಯಿತು. ನಿಮಗೆ ಅಲ್ಟಿಮೇಟ್ ಆಗಿ ನಿಮ್ಗೆ ಕ್ರಾಪ್ ಬರುತ್ತೆ. ಅಂದರೆ ನಿಮಗೆ ಕಮ್ಮಿ ಮಳೆ ಬಂದರೂ, ಈಗ ಫಾರ್ ಎಕ್ಸಾಂಪಲ್ ಒಂದು 20 cents ಮಳೆ ಬಂದರೂ ಬ್ಲಾಸಮ್ ಆಗುತ್ತೆ ನಿಮಗೆ, ಟೆನ್ಷನ್ ಇಲ್ಲ. ಮತ್ತು ನಿಮ್ಗೆ ಎವ್ರೇಜಾಗಿ ಕ್ರಾಪ್ ಹಿಡಿತಾ ಇರುತ್ತೆ ಇದರಲ್ಲಿ. ನೋಡಿದ್ದೆಲ್ಲ ಮುಟ್ಟಲ್ಲಿ ಬೀಳ್ತಾ ಇದೆ ಈಗ. ನೋಡಿದೆಲ್ಲ ನೋಡಿ ಹಿಂಗಿದೆ, ಓಪನ್ ಇದೆ, ನಿಮಗೆ ಕ್ರಾಪ್ ಇದೆ. ಒಂದನ್ನು ಏನು ನೋಡಿದಂಥ ರೊಬಸ್ಟದಲ್ಲಿ ನಿಮ್ಗೆ ಆದಷ್ಟು ಓಪನ್ನು ನಿಮಗೆ ಮಾರ್ಚಲ್ಲೆಲ್ಲ ಮರಗಸಿ ಮಾಡಿ, ಆಮೇಲೆ ನಿಮಗೆ ಫೆಬ್ರವರಿಯಿಂದ ಸ್ಪ್ರಿಂಕ್ಲರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದಂದರೆ ಇದರಲ್ಲಿ ಇರೋದಷ್ಟೇ ಒಂದು ಓಪನ್ನು, ಒಳ್ಳೆ ಇರಿಗೇಷನ್ನು ಮತ್ತು ಹ್ಯಾಂಡ್ಲಿಂಗು, ಕಸಿ, ಆಮೇಲೆ ಒಳ್ಳೆ ಗೊಬ್ಬರ ಇಷ್ಟು ಹಾಕ್ಬಿಟ್ರೆ ಅಲ್ಟಿಮೇಟಾಗಿ ನೀವು ಚೆನ್ನಾಗಿ ಕುಯ್ಬೋದು. ಇದು ನೋಡಿ, ಇದೆಲ್ಲ ಓಲ್ಡು. ಇದು ಬಂದುಬಿಟ್ಟು ಡಾರ್ಫ್ ಹಾಕಿದೆ. ಡಾರ್ಫ್ ನದಿಂಗ್ ಮಾಡಿ CN ಹೇಳ್ತಾನೆ ಇರ್ತೀವಿ. CN ಇದು ಕಾಫಿ ಬೋರ್ಡಿಂದ 2 ಅವರು ರಿಜಿಸ್ಟರ್ ಅಥರೈಸ್ಡ್ ಆಗಿದೆ, ಅಂದರೆ ಅವರೇ ರಿಲೀಸ್ ಮಾಡಿರೋದು. ಒಂದು ಯಾವುದಂತ CN ಇನ್ನೊಂದು ಬಂದುಬಿಟ್ಟು ಓಲ್ಡ್ ಮೊದಲಿಂದ ಇದೆ. CN ಅವ್ರು ರಿಲೀಸ್ ಮಾಡಿದ್ದಾರೆ 2. ಇನ್ನೊಂದು ಎಲ್ಲ ಅಲ್ಟಿಮೇಟ್ ಕ್ರಾಪ್ಸ್ ಇದೆಲ್ಲ. ಈಗೇನು ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ, ಇದಕ್ಕೆ ಮೊದಲು ಅಡಿಕೆ ಹಾಕಿದ್ದೀವಿ ಈಗ. ಅಂದರೆ 8x20 ಹಿಂಗೆ 2 ಗಿಡ ಬಿಟ್ಟು ಒಂದು ಪ್ಲ್ಯಾಂಟಿಂಗು. ಯಾಕೆಂದರೆ ಇಲ್ಲಿ ಶೇಡ್ ಆಗಬಾರ್ದು ಅಂತ ಹಂಗೆ ಪ್ಲ್ಯಾಂಟ್ ಮಾಡಿದ್ದೀವಿ. ಇದೆ ಇಲ್ಲೂ ಅಷ್ಟೇ. ನೆಕ್ಸ್ಟ್ ಇಯರ್ಗೆ ಕ್ರಾಪು ಇದು ನೋಡಿ. ಇದು ನೆಕ್ಸ್ಟ್ ಇಯರ್ ಕ್ರಾಪ್. ಇದೆಲ್ಲ ಕಾಣಿಸ್ತಿದೆಯಲ್ಲ, ಇದು ಈ ವರ್ಷದ್ದು ನೋಡಿ ಒಳಗಿರುತ್ತೆ. ಇದೆಲ್ಲ ಬಂದುಬಿಟ್ಟು ನಿಮಗೆ 9 years ಪ್ಲ್ಯಾಂಟ್ಸ್ ಇದೆಲ್ಲ. ಅದ್ರ ಜೊತೆ ಗ್ರೀನ್ ಸೀಡ್ ಹಾಕಿದ್ದೀವಿ, ಮೆಣಸು ಇದೆ ಇದರಲ್ಲಿ. ಬನ್ನಿ ಹೋಗೋಣ ಈಗ. ಸುಮ್ಮನೆ ನೋಡ್ಕೊಂಬರೋಣ ಅಂತ ಬಂದೆ. ನಿಮ್ಮ ಮನೆಗೆ ಒಂದು ನೋಡಿ ಕೆಸರೊಳಗೆ ಕಾಲು ಹಾಕ್ಬಿಟ್ಟೆ. ಇದು ನೋಡಿ ಎಲ್ಲ ಪ್ಯಾಂಟೆಲ್ಲ ಫುಲ್ ಎಷ್ಟು ಗಂಬುಟೆ ಊತೋಗ್ಬಿಡುತ್ತೆ ಅಲ್ಲಿ ಅಡಿಕೆ ತೋಟದೊಳಗೆ. ಇನ್ನೊಂದು ಏನಂತಾರೆ ನೋಡಿ, ಐಫೋನ್ ಹೊಡೆದೋಗ್ಬಿಡ್ತು ನನ್ನ ಮೊನ್ನೆ, ಬಿದ್ದೋಗ್ಬಿಡ್ತು ಮೊನ್ನೆ. 15 Pro ನೋಡಿ ಇಲ್ಲಿ ಹೊಡೆದೋಗಿದೆ. ಇಲ್ಲಿ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಎಷ್ಟಾಗುತ್ತೆ ಇದು ಹಾಕ್ಸೋಕ್ಕೆ ಅಂತ. ಮೇಲ್ಗಡೆ ಕವರ್ ಇದು ಇಲ್ಲೇನಾಗಿಲ್ಲ, ಎಲ್ಲ ವರ್ಕ್ ಆಗ್ತದೆ ನೋಡಿ. ಇಲ್ಲೆಲ್ಲ ವರ್ಕ್ ಇದೆ, ವರ್ಕಿಂಗಲ್ಲಿದೆ. ಯೂಟ್ಯೂಬಲ್ಲಿ ರೆಗ್ಯುಲರ್ ನೋಡ್ತಾ ಇರ್ತೀನಿ, ಕಮೆಂಟ್ಸ್ ಮಾಡ್ತಿದ್ದೀರ ಎಲ್ಲರೂ. ನಾಗರಾಜ್ ಮರವಳ್ಳಿ ಅಂತ ರೆಗ್ಯುಲರಾಗಿ ನೋಡಿ ಈಗ ಬರ್ತಾಯಿದೆ. ಈಗ ಆಲ್ಟರ್ನೇಟ್ ಡೇಸಲ್ಲಿ ವ್ಲಾಗ್ಸ್ ಬರ್ತಾನೇ ಇದೆ. ಯಾರ್ಯಾರು ಯೂಟ್ಯೂಬ್ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಎಲ್ಲರೂ ಫಾಲೋ ಮಾಡಿ. ಬನ್ನಿಗೆ ಹೋಗ್ಬರೋಣ ಮನೆಗೆ. ಹಣ್ಣು ಅಂತ ಗೊತ್ತಿಲ್ಲ. ಹೌದೌದು ನೋಡಿ,
ಬಂದಿದ್ದೀವಿ ವಾಪಸ್ ಗ್ರೋವರ್ಸ್ಗೆ. ಏನಣ್ಣ ಏನು ನಮ್ಮ ಮ್ಯಾನೇಜರ್ ಕತೆ? ನಮ್ಮ ಹೊಸ ಮ್ಯಾನೇಜರ್ ಚೆನ್ನಾಗಿ ನೋಡ್ಕೊತಿದ್ದಾರೆ. ನೋಡಿ ಇಲ್ಲಿ ನಮ್ಮ ಮ್ಯಾನೇಜರ್ ಕುತ್ಕೊಂಡವ್ರು ಈಗ. ಬನ್ನಿ ಏನಣ್ಣ ಏನು ತಿನ್ನೋಣ ಈಗ? ಬನ್ನಿ ಆಲ್ ಮಿಲ್ಕ್ ಕಮ್. ಓಕೆ ಮಾಡೋಣ. ಹಲೋ ಓ ಹೈ ಮತ್ತೇನು ಸಮಾಚಾರ? ಹೌದಾ ಮತ್ತೆ ಸಮಾಚಾರ ಹೇಳಿ. ಎಲ್ಲ ಆಯಿತು. ಓ ಹೌದಾ? ಓಕೆ ಹೌದಾ ಓಕೆ ಸಿಗೋಣ. ಸರ್ ಎಲ್ಲರೂ ಒಬ್ರು ಫಾಲೋವರ್ಸ್. ಪ್ರೀತಿ 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 ಇಲ್ಲ ನೋಡಿ. ಬನ್ನಿ ಈಗ ಒಂದು ಒಳ್ಳೆ ಆರ್ಡ್ರ್ ಮಾಡೋಣ, ತಿನ್ನೋಣ. ಮತ್ತೆ ಏನಣ್ಣ ಸಮಾಚಾರ? ಕಾಫಿ ಕುಯ್ತಿದ್ದೀರ ಅಂತ ಗೊತ್ತಾಯ್ತು. ಚೆನ್ನಾಗಿ ಕಾಫಿ ರೋಬೋಸ್ಟ ಸ್ಟಾರ್ಟ್ ಮಾಡಿದ್ದೀರಾ? 1 ವೀಕ್ ಆಯಿತು. ಪಲ್ಪುರು 1ನೇ ತಾರೀಕಿಗೆ ಅರಬಿಕಾ ಮುಗೀತು. ಒಂದರ ನಂತರ ಸ್ಟಾರ್ಟ್ ಮಾಡಿದ್ದೀರಾ? ರೋಬಸ್ಟ ಸ್ಟಾರ್ಟ್ ಮೆಣಸು ಹಾಂ ಮೆಣಸು ಕತೆ ಏನಣ್ಣ ಈಗ? ಮೆಣಸೆಲ್ಲ ಅಲ್ಲಲ್ಲಿ ಮೇಲ್ಗಡೆ ತುದಿ ಹಣ್ಣು ಆಗ್ತಾ ಇದೆ. ಹೌದು, ಇನ್ನೊಂದು 15 ಡೇಸಿಗೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಬಂದ್ಬಿಡುತ್ತಾ ಅಂದ್ ಮೋಸ್ಟ್ ಪ್ರಾಬ್ಲಿ ಎಲ್ಲ ಮಂತ್ ಎಂಡಿಗೆ. ಹೌದು. ಮತ್ತೆ ನಯಸ್ ಹೆಂಗೆ ಅರೇಬಿಕಾ ನಿಂದು? ಚೆನ್ನಾಗಿದೆಲ್ಲ ಅರೇಬಿಕಾ ಚೆನ್ನಾಗಿದೆ ವರ್ಷ. ಇನ್ನೊಂದು ವಾರ ಇದೆ. ಒಂದು ವಾರ ಆಮೇಲೆ ರೋಬಸ್ಟ, ಆಮೇಲೆ ಮೆಣಸು, ಆಮೇಲೆ ಇರಿಗೇಷನ್ನು. ಸೂಪರ್. ನೀರು ಹೊಡಿತಿದ್ದೀವಿ. ಹೌದಾ? ಬನ್ನಿ ಆರ್ಡ್ರ್ ಮಾಡೋಣ ಈಗ. ನೋಡಿ ಈಗ ದೋಸೆ ತಿನ್ನೋಣ. ಬನ್ನಿ ತಿನ್ನೋಣ. ಬಟರ್ ಮಸಾಲ, ಓಪನ್ ಬಟರ್ ಮಸಾಲ. ನೀವು ಗ್ರೋಸಿಗೆ ಬಂದರೆ ಓಪನ್ ಬಟರ್ ಮಸಾಲ ತಿನ್ನಿ, ಸಖತ್ತಾಗಿದೆ. ನಾವು ಅದನ್ನೇ ಟ್ರೈ ಮಾಡ್ತೀವಿ. ಏನಣ್ಣ? Know that they ride or die. I keep boys by my